ಯತ್ನಾಳ್ ಅವರಿಗೆ ಉಚ್ಚಾಟನೆ ಶಿಕ್ಷೆ ಆಗಿದೆ ಸರ್. ಈಗ ತಾವಿದನ್ನ ಹೇಗೆ ನೋಡ್ತೀರಿ? ಬಿಜೆಪಿ ಹಿರಿಯ ನಾಯಕರು ಜೊತೆಗೆ ಅದೇ ಸಮುದಾಯಕ್ಕೆ ಸೇರಿದಂತಹ ನಾಯಕರಾಗಿದ್ದಾರೆ ಸರ್. ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ. ಈ ಶಿಸ್ತನ್ನು ಉಲ್ಲಂಘನೆ ಮಾಡಿ ಯಾರು ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಶಿಕ್ಷೆ ಆಗಿರುವಂಥದ್ದನ್ನು ನಾವು ನೆನಪಿಸ್ಕೋಬಹುದು. ಈಗ ಯತ್ನಾಳ್ ಅವರೊಬ್ಬರು ಸಂಘಟನಕಾರರು, ಸಮಾಜದ ಹಿರಿಯರು, ಅವರೊಬ್ಬ ಹಿರಿಯ ರಾಜಕಾರಣಿ, ಎಲ್ಲದೂ ನಿಜ. ಆದರೆ ಚೌಕಟ್ಟನ್ನು ಬಿಟ್ಟು ಹೋದಾಗ ಅವರಿಗೆ ನೋಟಿಸನ್ನು ಮೊದಲು ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು 2 ಸಲ ನೋಟಿಸ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಉಚ್ಚಾಟನೆ ಆಗಿದೆ, ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಈಗ ಮತ್ತೆ ಅವ್ರು ಕೊಟ್ಟಿರುವಂಥ ಉತ್ತರ ಆ ನೋಟಿಸ್ಗೆ ಸಮಂಜಸ ಇಲ್ಲ ಅನ್ನುವಂಥ ಕಾರಣದಿಂದ ಅವರಿಗೆ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಹೊಸದೇನಿಲ್ಲ. ಯಾಕಂದ್ರೆ ನೋಟಿಸ್ ಕೊಟ್ಟ ಮೇಲೆ ಅವ್ರ ಉತ್ತರ ಸರಿ ಇಲ್ಲ ಅನ್ನೋದ್ರ ಸಲುವಾಗಿ ಉಚ್ಚಾಟನೆ ಮಾಡಿದ್ದಾರೆ ಹೊರತು ಏಕಾಏಕಿ ಏನೂ ಇರದೇ ಇರುವಂಥ ವ್ಯಕ್ತಿಯನ್ನ ಉಚ್ಚಾಟನೆಯನ್ನು ಮಾಡಿಲ್ಲ. ಈಗ ಈ ಉಚ್ಚಾಟನೆ ಬೆನ್ನಲ್ಲೇ ಸಮುದಾಯದಲ್ಲಿರುವಂತಹ ಸ್ವಾಮೀಜಿಗಳು ಕೂಡ ಇದನ್ನ ಧ್ವನಿಗೂಡಿಸಿದ್ದಾರೆ. ಅಂದ್ರೆ ಯತ್ನಾಳ್ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಯಾರು ಈ ಒಂದು ಉಚ್ಚಾಟನೆ ಹಿನ್ನೆಲೆ ಇದ್ದಾರೆ, ಅವರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನೋಂಥದ್ದು. ನೋಡಿ, ಹೋರಾಟ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಅವ್ರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದು ನಾನು ಹೇಳ್ತಾ ಇಲ್ಲ. ಆದರೆ ಯತ್ನಾಳ್ ಗೌಡರು ಒಬ್ಬರ ಟಾಲೆಸ್ಟ್ ಲೀಡ್ರು. ಅವರು ಆ ಚೌಕಟ್ಟನ್ನು ಮೀರಿ ಮಾಡಿರುವಂಥದ್ದಕ್ಕೆ ತಿದ್ಕೋಬೇಕನ್ನುವಂಥದ್ದನ್ನ ಎಲ್ಲ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೆ ಅವ್ರಿಗೆ ಹೇಳಿದ ಮೇಲೂ ಸಹಿತ ಅವರು ಅದೇ ಚೌಕಟ್ಟದಲ್ಲಿ ಮುಂದುವರೆದಿರೋದ್ರಿಂದ ಅವ್ರ ಮೇಲೆ ಕ್ರಮ ಆಗಿದೆ. ಆದರೆ ಇದನ್ನೇ ಮುಂದಿಟ್ಟುಕೊಂಡು ಸಮಾಜದ ಸ್ವಾಮೀಜಿಯವರು ಅದನ್ನು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಅವರೇ ನಿರ್ಧಾರ ಮಾಡಬೇಕು. ನಾವು ಸ್ವಾಮೀಜಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಸಮಾಜ ನಮ್ಮ ಪಕ್ಷ ಅನ್ಯಾಯ ಮಾಡಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಕಾರಣ, ಚಾತಿ ಕಾಲಂದಲ್ಲಿ ಇರದೇ ಇರುವಂಥ ಈ ವೀರಶೈವ ಲಿಂಗಾಯತ ಪಂಚಮಸಾಲಿಯನಿಗೆ 3B ಮಾಡಿಸುವಂಥದ್ರಲ್ಲಿ ಕಮಿಟಿ ಸದಸ್ಯನಾಗಿದ್ದೆ. ಅವಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ದರು. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಗೋವಿಂದ ಕಾರಜೋಳ ಸಾಹೇಬರು, ನಂತರ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಮಾಡಿಕೊಟ್ರು ಯಡಿಯೂರಪ್ಪನವರು. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದ್ರ ಸಲುವಾಗಿನೇ ಅವ್ರು ಮಾಡಿದ್ದಲ್ಲ. ಅದಾದ್ಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅವರು ಇದ್ದಾಗ 2C ಮತ್ತು 2D ಏನು ಮಾಡಿಕೊಟ್ಟಿರುವಂಥದ್ದು ಬಿಜೆಪಿ ಸರ್ಕಾರ. ಅದಕ್ಕೂ ನಮ್ಮ ಸರ್ಕಾರದಲ್ಲಿ ಅನ್ಯಾಯ ಆಗಿಲ್ಲ. ನಮ್ಮ ಸರ್ಕಾರ ಇದ್ದಾಗ 3 ಜನ ವೀರಶೈವ ಲಿಂಗಾಯತ ಪಂಚಮಸಾಲಿಗಳಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನಿರ್ಬೋದು, CC ಪಾಟೀಲ್ರು, ಆಮೇಲೆ ಶಂಕರ್ ಪಾಟೀಲ್, ಮುನಿಯನಕೊಪ್ಪ, ಕಳಕಪ್ಪನ ಬಂಡಿ, ಈ ರೀತಿ ಹೆಸರುಗಳನ್ನು ನಾವು ಹೇಳ್ಬೋದು. ಸಾಕಷ್ಟು ಜನಕ್ಕೆ ಅನುಕೂಲತೆಯನ್ನು ಮಾಡಿದ್ದಾರೆ, ಸಮಾಜವನ್ನು ಗುರುತಿಸಿದ್ದಾರೆ. ಇವೆಲ್ಲವುಗಳಿದ್ದಾಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆಯಿತು ಅನ್ನುವಂಥದ್ದನ್ನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಅವರು ಇಷ್ಟೆಲ್ಲ ನಾವು 3Bದಲ್ಲಿ 2C 2D ಮಾಡಿದರೂ ಸಹಿತ ಭಾರತೀಯ ಜನತಾ ಪಾರ್ಟಿಯನ್ನು ದೂಷಿಸೋದು ಎಷ್ಟರ ಮಟ್ಟಿಗೆ ಸರಿ? ಏನೂ ಮಾಡದೇ ಇರುವಂಥ ಬೇರೆ ಪಕ್ಷಗಳಿಗೆ ಅವರ ವಿರೋಧವಾಗಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಪಕ್ಷದಲ್ಲಿ ನೀವು ಮಾಡದೇ ಇದ್ದಾಗ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಸರ್ಕಾರ ಬಂದ 3 ತಿಂಗಳಲ್ಲಿ ನಾವು 2A ಕೊಡ್ತೀವಿ ಅಂದಿರುವಂಥವ್ರ ವಿರೋಧವಾಗಿ ನೀವು ಯಾಕೆ ಮಾತಾಡ್ತಾ ಇಲ್ಲ? ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಇಚ್ಛೆ ಇದೆ, ನಮ್ಮ ಭಾವನೆಗಳು ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಸಲ ನಾವು ಹೋರಾಟ ಮಾಡಿದ್ದೀವಿ, ಅದಕ್ಕೆ ಯಶಸ್ವಿನೂ ಆಗಿದ್ದೀವಿ. ಆದರೆ ಇವರು 2A ಕೊಟ್ಟೇ ಕೊಡ್ತೀವಿ ಅನ್ನುವಂಥದ್ದನ್ನ ಸಮಾಜಕ್ಕೆ ಒಂದು ತಪ್ಪು ಸಂದೇಶವನ್ನು ಹೇಳಿ ಅಧಿಕಾರಕ್ಕೆ ಏನು ಬಂದಿದ್ದಾರಲ್ಲ, ಅವರು ಇವತ್ತಿನವರೆಗೂ ಅದಕ್ಕೆ ಧ್ವನಿ ಎತ್ತಾ ಇಲ್ಲ. 2 ವರ್ಷ ಆಯಿತು, 3 ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂದವ್ರು ಇವತ್ತು 2 ವರ್ಷ ಆದ್ರೂ ಎಲ್ಲ ಹೋರಾಟಗಾರರು ಸುಮ್ಮನೆ ಕೂತಿದ್ದಾರೆ. ಅದ್ರ ಬಗ್ಗೆ ಸ್ವಾಮೀಜಿಯವರು ಧ್ವನಿ ಎತ್ತಬೇಕಲ್ಲ. ಮತ್ತು ಉಚ್ಚಾಟನೆ ಮಾಡಿರುವಂತ ಕಾರಣನೂ ಸಹಿತ ಸ್ವಾಮೀಜಿಯವರು ಅರ್ಥ ಮಾಡ್ಕೋಬೇಕು. ನಾವು ಮಾತಾಡಿದ ಅವ್ರ ಉಚ್ಚಾಟನೆ ಸಂತೋಷ ಪಡ್ತಾ ಇಲ್ಲ ಅಂತ ಒಬ್ಬ ನಮ್ಮ ಸಮಾಜದ ಟಾಲ್ ಲೀಡರು ಅವ್ರು ಉಚ್ಚಾಟನೆ ಆಗುವಂತ ಮಟ್ಟಿಗೆ ಹೋದಾಗ ನಮಗೂ ನೋವು ಆಗ್ತದೆ. ಆದ್ರೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಉಚ್ಚಾಟನೆ ಮಾಡಿದ್ರೆ ನಮ್ಗೆ ಖುಷಿ ಪಡುವಂಥದ್ದಲ್ಲ. ಇದು ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಶಿ ಅನ್ನುವಂಥದ್ದು ನಾವು ಹಳ್ಳಿಯಿಂದ ಬಂದಿರುವಂತ ಒಂದು ನಾನುಡಿಯನ್ನು ಕಲ್ಕೊಂಡು ಅದನ್ನು ನಮ್ಮ ಸಂಘಟನೆಯಲ್ಲಿ ಜೋಡಿಸ್ಕೊಂಡು ಬಂದಿರುವಂಥವ್ರು ನಾವು. ಇವತ್ತು 110 ನಮ್ಮ ಸರ್ಕಾರ ಆಗೋದು ಕಷ್ಟ ಇದೆ. 113 ಸಂಖ್ಯೆ ಆಗಬೇಕಾದ್ರೆ ಇದ್ದವನ್ನೆಲ್ಲ ತಕ್ಕೋತ ಹೋದ್ರೆ ಅದಾಗಲ್ಲ. ಆದ್ರೆ ನಮ್ಮ ಸರ್ಕಾರ ಬರೋದಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು ಆ ಚೌಕಟ್ಟನ್ನು ಮೀರಿ ಮಾತಾಡುವಂಥವ್ರ ಬಗ್ಗೆನೂ ಉಳಿಸ್ಕೊಂಡು ಹೋಗುವಂಥದಕ್ಕೂ ಆಗೋದಿಲ್ಲ. ಅಂದ್ರೆ ಇಷ್ಟು ದೊಡ್ಡ ಶಕ್ತಿ ಉಳ್ಳಂತಹ ಯತ್ನಾಳ್ ಅವರನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕರು ಕೂಡ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಫಾಲೋ ಮಾಡ್ತಾರೆ. ಇದು ನಿಮಗೆ ಪಕ್ಷಕ್ಕೆ ಅತಿ ದೊಡ್ಡ ಹೊಡೆತ ಅಂತ ಅನಿಸ್ತಾ ಇಲ್ವಾ? ತಾವು ಕೂಡ ಸಮಾಜ ನೋಡಿ, ಪಕ್ಷಕ್ಕೆ ಹೊಡೆತ ಆಗ್ತೈತೆ, ಎಲ್ಲಿ ತನಕ ಸಹನ್ ಮಾಡ್ಕೋತಾರೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಪಕ್ಷ ಅಂದರೆ ತಾಯಿ ಇದ್ದಾಗೆ. ಮಕ್ಕಳು ತಾಯಿಯ ಒಂದು ಆ ಮನೆತನದ ಸಂಸ್ಕೃತಿ ಒಳಗಡೆ ಇದ್ದರೆ ತಾಯಿ ಮಕ್ಕಳ, ತಂದೆ ಮಕ್ಕಳ ಪ್ರೀತಿ ವಿಶ್ವಾಸ ಮುಂದುವರಿತದೆ. ಪ್ರತಿಯೊಂದಕ್ಕೂ ಡೈಲಿ ತಂದೆಗೆ ತಾಯಿಗೆ ಸಹನ ಆಗದೆ ಇರುವಂಥ ಕೆಲಸಗಳನ್ನ ಮಗ ಮಾಡ್ಕೊತ ಬಂದರೆ ಅವ್ರು ಕುಡಿತಾರೆ, ಮನೆ ಬಿಟ್ಟು ಹೊರಗೂ ಹಾಕ್ತಾರೆ. ದಿನನಿತ್ಯ ಹಳ್ಳಿಯಲ್ಲಿ ಮತ್ತು ಪ್ರತಿಯೊಂದು ಕುಟುಂಬದಲ್ಲಿ ನಡೀತಾ ಇದೆ.
ಮತ್ತೆ ಮಗ ಸುಧಾರಣೆ ಆದಾಗ ಮತ್ತೆ ತಬ್ಬಿ ಅಪ್ಕೊಳ್ಳುವಂಥದ್ದನ್ನು ಹಳ್ಳಿಯಲ್ಲಿ ನಡೀತಿದೆ, ಪಟ್ಟಣದಲ್ಲಿ ನಡೀತಾ ಇದೆ. ಈಗ ಆಗಿರುವಂಥದ್ದನ್ನು ಅಷ್ಟೇ. ಹಿಂದೆ ಅವ್ರು ತಪ್ಪು ಮಾಡಿದಂತ ಸುಧಾರಣೆ ಮಾಡ್ಕೊಂಡು ಬಂದಾಗ ಮತ್ತೆ ಪಕ್ಷಕ್ಕೆ ಜೋಡಿಸ್ಕೊಂಡಿದ್ದಾರೆ. ಮತ್ತು ನಮ್ದು ಇವ್ರದ್ದು ಯತ್ನಾಳಗೌಡ್ರದ್ದು ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿನೂ ಸಹಿತ ಪಕ್ಷದಲ್ಲಿ ಉಚ್ಚಾಟನೆಯನ್ನು ಮಾಡಿ ಅವ್ರು ಸರಿ ಹೋದಾಗ ಮತ್ತೆ ಪಕ್ಷದಲ್ಲಿ ತೆಗೆದುಕೊಂಡಿರುವಂಥ ಉದಾಹರಣೆ ನೂರಾರಿದೆ. ಅಂಥದ್ರಲ್ಲಿ ಮುಂದೆ ಬರುವಂತಹ ದಿವಸದಲ್ಲಿ ತಾಯಿ ತಂದೆಗೆ ಒಪ್ಪಿಗೆ ಆಗುವಂತ ತಮ್ಮ ಭಾವನೆಗಳನ್ನ, ತಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಂಡಾಗ ಮತ್ತೆ ಅವರು ನನ್ನ ಮಗ ಅನ್ನುವಂಥದ್ದನ್ನ ಅಪ್ಕೊಳ್ಳುವಂಥದ್ದೂ ಇದೆ. ಆ ರೀತಿ ಅವ್ರು ಮಾಡಿದ್ರೆ ನಿಶ್ಚಿತವಾಗಿ ಅವರಿಗೆ ಒಳ್ಳೆ ಕಾಲ ಬಂದೇ ಬರ್ತದೆ. ಈಗಾಗಲೇ ಎರಡು ಬಣದಲ್ಲಿ, ಒಂದು ಕಡೆ ವಿಜೇಂದ್ರ ಬಣ ಇರ್ಬೋದು, ಮತ್ತೊಂದು ಕಡೆ ಯತ್ನಾಳ್ ಅವರಿಗೆ ಶಿಕ್ಷೆ ಆಗಿದೆ. ಉಳಿದಂತ ಬಹುತೇಕ 5 ಜನರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ. ಸೊ ಅವರಿಗೂ ಕೂಡ ಇದೇ ರೀತಿಯಂತ ಶಿಕ್ಷೆ, ಒಂದು ಮಾನದಂಡವನ್ನು ವಿಧಿಸುತ್ತಾರೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವ್ರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಆ ಉತ್ತರದ ಹಿನ್ನೆಲೆಯಲ್ಲಿ ಮತ್ತು ಅವರು ಕೊಟ್ಟಿರುವಂತಹ ಉತ್ತರದಲ್ಲಿ ನಾವು ಮುಂದೆ ಈ ರೀತಿ ಆಗಲಾರ್ದಂತೆ ನಡ್ಕೋತೀವಿ ಅನ್ನುವಂಥದ್ದು ಅವರಲ್ಲಿ ಬಂದ್ರೆ ಅದನ್ನ ಕಾಯ್ದು ನೋಡ್ತಾರೆ. ಅವ್ರು ಕಾಯ್ದು ನೋಡಿದಾಗ ಅದನ್ನು ತಿದ್ಕೊಂಡು ಮುಂದೆ ಹೋದ್ರೆ ಅವ್ರಿಗೆ ಯಾವ್ದ ಮೇಲೆ ಕ್ರಮ ಆಗಲ್ಲ. ಅವ್ರು ಮತ್ತೆ ಹೊರಗಡೆ ಬಂದು ಲಿಖಿತವಾಗಿ ಕೊಟ್ಟು ಮತ್ತೆ ಅದನ್ನೇ ಮುಂದುವರಿಸಿದ್ರಂದ್ರೆ ಅವ್ರು ನಿಶ್ಚಿತವಾಗಿಯೂ ಸಹಿತ ಇದೊಂದು ಉದಾಹರಣೆ. ಇವ್ರು ಉಚ್ಚಾರಣೆ ಮಾಡಿರುವಂತದ್ದು ಅವ್ರಿಗೆ ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅವರ ಜೊತೆಗೆ ಕೇವಲ ಒಬ್ಬಿಬ್ರು ಮಾತ್ರ ಇಲ್ಲ, ಬಹುತೇಕ ನಾಯಕರು ಗುರುತಿಸಿಕೊಂಡಿದ್ರು. ಅವರೆಲ್ಲರೂ ಕೂಡ ಇದೇ ರೀತಿಯಂತ ಶಿಕ್ಷೆಗಳಾಗುತ್ತೋ ಅಥವಾ ಬೇರೆ ಅವರಿಗೆ ಅವರನ್ನ ಕಟ್ಟಿ ಹಾಕುವಂತಹ ನೋಡಿ, ಯಾವ ರೀತಿಯ ಕ್ರಮ ಒಬ್ಬ ಸಣ್ಣ ಕಾರ್ಯಕರ್ತ ಈ ಪಕ್ಷದಲ್ಲಿ ರಾಜ್ಯದ ಉಪಾಧ್ಯಕ್ಷನಾಗಷ್ಟೇ ಹೇಳ್ಬೋದು ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಹೇಳ್ಬೋದು, ಈ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂಥದ್ದು ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನ ಯಾರ ಮೇಲೆ ತಗೋತಾರೆ ಅಥವಾ ಅವ್ರು ಕರೆಸಿ ಮಾತಾಡಿ ಅವರ ಅಸಮಾಧಾನತೆಯನ್ನು ಹೋಗಲಾಡಿಸುವಂಥದ್ದು ಪ್ರಯತ್ನ ಮಾಡ್ತಾರೆ. ಅವನ್ನೆಲ್ಲವುಗಳನ್ನ ಮುಂಬರುವಂತಹ ದಿವಸದಲ್ಲಿ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ಸಲಹೆ ಕೊಡುವಂಥದ್ದು, ನನ್ನ ಸಲಹೆಗಳನ್ನ ಅವರ ಸ್ವೀಕಾರ ಮಾಡಿ ನಿರ್ಧಾರಗಳನ್ನ ಬದಲಾವಣೆ ಮಾಡುವಂಥದ್ದು ಏನಾಗುವುದಿಲ್ಲ. ಅದಕ್ಕೆ ಉತ್ತರ ಕೊಡುವಷ್ಟು ದೊಡ್ಡವನಲ್ಲ. ಅಂದ್ರೆ ಪಕ್ಷದಲ್ಲಿ ಇದ್ದುಕೊಂಡು ಸಹಜವಾಗಿ ಪ್ರಧಾನಿಯವರು ಮಾತನಾಡ್ತಾರೆ, ಅಮಿತ್ ಶಾ ಅವರು ಮಾತಾಡ್ತಾರೆ, ಕುಟುಂಬ ರಾಜಕಾರಣದ ವಿರುದ್ಧ ಬಿಜೆಪಿ ಇದೆ ಅನ್ನುವಂಥದ್ದು. ಅದನ್ನು ಕೂಡ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ್ದು. ಅದನ್ನು ಬಿಟ್ಟರೆ ಬೇರೆ ಪಕ್ಷದ ವಿರುದ್ಧ ಮಾತನಾಡಿಲ್ಲ ಅನ್ನುವಂಥದ್ದು ಅವರು ಉತ್ತರದಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಾನು ಹೇಳ್ತಿರುವಂತದ್ದು ಕುಟುಂಬ ರಾಜಕಾರಣ ಅನ್ನುವಂಥದ್ದು ಯಾವುದು ಅನ್ನೋದಕ್ಕೆ ಡೆಫಿನಿಷನ್ ಕೊಟ್ಟಿದ್ದಾರೆ. ಈಗಾಗಲೇ ಬೊಮ್ಮಾಯಿ ಸರ್ ಅವ್ರಿಗೆ ಅವ್ರ ಮಗಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಯಡಿಯೂರಪ್ಪನವ್ರಿಗೆ ಅವ್ರ ಮಗಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನಮಗೆ ನನ್ನ ತಮ್ಮಗೆ ಟಿಕೆಟ್ ಕೊಟ್ಟಿದ್ದಾರೆ, ಜಗದೀಶ್ ಶೆಟ್ಟರ್ಗೆ ಬೇರೆ ಬೇರೆದವ್ರನ್ನ ಹೋಲಿಸ್ಕೊತ ಹೋದರೆ ಪ್ರದೀಪ್ ಶೆಟ್ಟರ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ಅದಂತಿಲ್ಲ. ಕುಟುಂಬ ರಾಜಕಾರಣ ಅನ್ನುವಂಥದ್ದನ್ನು ವ್ಯತ್ಯಾಸವನ್ನ ಅವ್ರು ಬಹಳಷ್ಟು ವೇದಿಕೆ ಮೇಲೆ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಹಂತದಲ್ಲಿಯೂ ಸಹಿತ ಅದನ್ನು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆ ಒಳಗೆ ಅವ್ರು ಮಾತಾಡೋದು ತಪ್ಪತ್ತು ನಾನು ಹೇಳಲ್ಲ, ಆ ಬಳಸಿರುವಂಥ ವೇದಿಕೆಗಳು ತಪ್ಪು ಅನ್ನೋಂಥದ್ದು ಹೇಳ್ತೇನೆ. ಅವ್ರು ಎಲ್ಲಿ ಮಾತಾಡಬೇಕಾಗಿತ್ತು ಅಲ್ಲಿ ಮಾತಾಡಿಲ್ಲ, ಎಲ್ಲಿ ಮಾತಾಡಬಾರ್ದಾಗಿತ್ತು ಅಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಶಿಕ್ಷೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.